ಮುಂದೆ ಅವಂತಿಕಾ ಅಂತ ಮುಂದೆ 6ನೆಯ ಕ್ಷೇತ್ರವನ್ನು ಹೇಳುವಾಗ ಈ ಶ್ಲೋಕ ಉಲ್ಲೇಖ ಮಾಡಿರುವಂಥದ್ದು ಉಜ್ಜಯಿನಿಯನ್ನು. ಈ ಉಜ್ಜಯಿನಿ ಸಾಮಾನ್ಯವಾದದ್ದಲ್ಲ. ಈ ಉಜ್ಜಯಿನಿ ಕ್ಷಿಪ್ರ ಅನ್ನುವಂಥ ನದಿಯ ತೀರದಲ್ಲಿರುವಂಥ ಒಂದು ಅದ್ಭುತವಾದ ಪಟ್ಟಣ. ಈ ಪಟ್ಟಣ ನಮಗೆ ಭಾಗವತದಲ್ಲಿ ಇದರ ಉಲ್ಲೇಖ ಇದೆ. ಯಾಕೆಂದರೆ ಕೃಷ್ಣ ಓದಕ್ಕೆ ಹೋದ ಜಾಗ, ಕೃಷ್ಣನ ಗುರುಕುಲ ಇದ್ದ ಜಾಗ, ಗುರುಗಳಾದ ಸಾಂದೀಪಿನಿ ಆಚಾರ್ಯರು ವಾಸ ಮಾಡ್ತಾ ಇದ್ದ ಜಾಗ. ಇವತ್ತಿಗೂ ನಾವು ಉಜ್ಜಯಿನಿಗೆ ಹೋದರೆ ಆ ಊರಿನಿಂದ ಸ್ವಲ್ಪ ದೂರದಲ್ಲಿ ತೋರಿಸ್ತಾರೆ, ಇದು ಸಾಂದೀಪಿನಿ ಆಚಾರ ಆಶ್ರಮ ಅಂತ ತೋರಿಸ್ತಾರೆ. ಅಂದರೆ ಆಶ್ರಮನೇ ಈಗಿಲ್ಲದೆ ಇರಬಹುದು, ಆದರೆ ಆಶ್ರಮದ ಪರಿಸರ ಅಂತ ತೋರಿಸ್ತಾರೆ. ಭಗವಂತ 64 ದಿನಗಳಲ್ಲಿ 64 ವಿದ್ಯೆ ಕಲಿತ ಪ್ರದೇಶ. ನಾವೆಲ್ಲ ಅಧ್ಯಾಪನ ವೃತ್ತಿಯಲ್ಲಿರುವವರು, ಟೀಚಿಂಗ್ ಇದರಲ್ಲಿರುವವರು. 64 ದಿನದಲ್ಲಿ ಮಕ್ಕಳಿಗೆ ಅಕ್ಷರ ಹೇಳ್ಕೊಡೋದು ಕಷ್ಟ. ಆದರೆ ಕೃಷ್ಣ 64 ದಿನದಲ್ಲಿ ಏನು ಕಲ್ತ? 64 ವಿದ್ಯೆ ಕಲ್ತ. ಆ ಗುರುಗಳು ಇನ್ನೆಂಥ ಗುರುಗಳಿರಬೇಡ, ಈ ಶಿಷ್ಯ ಇನ್ನೆಂಥ. ನಮಗೆಲ್ಲ ಕನ್ನಡದಲ್ಲೊಂದು ಗಾದೆ, ಏನು? ಚೋರ ಗುರು ಚಂಡಾಲ ಶಿಷ್ಯ ಅಂತ. ಅಂದರೆ ಕದಿಯುವಂಥ ಗುರು, ಮಾಡಬಾರದು ಕೆಲಸ ಮಾಡುವ ಶಿಷ್ಯ ಅಂತ. ಇದು ಉಲ್ಟಾ. ಇದು ಈ ಗುರು ಶಿಷ್ಯರಲ್ಲಿ ಈ ರೀತಿ ಇಲ್ಲ. ಈ ಗುರು ಶಿಷ್ಯರು ಏನಾಗಿದ್ದಾರೆ ಗೊತ್ತೇನು? ಈ ಗುರು ಶಿಷ್ಯ ಉತ್ತಮನಾದ ಶಿಷ್ಯ, ಅವನಿಗೆ ಅಷ್ಟೇ ಚೆನ್ನಾಗಿ ಹೇಳಿಕೊಡಬಲ್ಲ ಗುರು. ಅದು ಬಹಳ ಚೆನ್ನಾಗಿದೆ. ವಾದಿರಾಜ ಸ್ವಾಮಿಗಳು ಹೇಳ್ತಾ ಅವರು ಕೇಳಿದ್ರಂತೆ, ಏನು ಅಂದರೆ, ಕೃಷ್ಣ ಹೋಗಂದ ನನಗೆ ಪಾಠ ಮಾಡಬೇಕು ಗುರುಗಳೇ ನೀವು. ಅವರಂದರು, ನಿಂಗೆ ಎಷ್ಟು ದಿನ ಟೈಮ್ ಇದೆಯಪ್ಪ? ಯಾಕೆ ನಾವೆಲ್ಲ ಗುರುಕುಲಕ್ಕೆ ಸೇರುವಾಗ ನಾವು ಟೈಮ್ ಕೊಟ್ಟು ಸೇರಿಲ್ಲ, ಗುರುಕುಲದವರೇ ಹೇಳ್ಬಿಟ್ಟಿದ್ರು 12 ವರ್ಷ ನೀವು ಇರಬೇಕಿಲ್ಲಿ, ಆಯಿತು ಅಂತಿದ್ವಿ. ಆದರೆ ಕೃಷ್ಣಂದು ಹಂಗಲ್ವಲ್ಲ, ಅವನಿಗೆ ತುಂಬ ಬ್ಯುಸಿ ಕೃಷ್ಣ. ಹಾಗಾಗಿ ಗುರುಗಳು ಕೇಳಿದ್ರಂತ ಕೃಷ್ಣಂಗೆ, ಅಲ್ಲಪ್ಪ ನೀ ಎಷ್ಟು ದಿನ ಗುರುಕುಲ ವಾಸ ಮಾಡಬಹುದು? ಕೃಷ್ಣ ಅಂದ, ಗುರುಗಳೇ ನಂಗೆ ತುಂಬ ಟೈಮ್ ಇಲ್ಲ, ಇವತ್ತೇ ಹೇಳಿಕೊಟ್ರೆ ಇವತ್ತೇ ಗುರುಕುಲವಾಸ ಮುಗಿಸ್ಬಿಡ್ತೀನಿ. ಗುರುಗಳಂದರು, ಇಲ್ಲ ಹಂಗೆಲ್ಲ ಕಷ್ಟನಪ್ಪ, ಏನಾರು ನಂಗೊಂಚೂರು ನನ್ನ ಮೇಲೆ ಕರುಣೆ ತೋರು. ಹಾಗಾದ್ರೆ ಕೃಷ್ಣ ಅಂದ, ಹಾಗಾದರೆ ನಿಮಗೆ ಎಷ್ಟು ದಿನ ಬೇಕು ಪಾಠ ಮಾಡೋಕ್ಕೆ ಹೇಳ್ರಿ ಇಂದ. ಇದು ಗುರುಗಳಿಗೆ ತಿರುಮಂತ್ರ ಅಂತ. ಕೃಷ್ಣ ಕೇಳ್ದ, ನಿಮಗೆ ಪಾಠ ಮಾಡೋಕ್ಕೆ ಎಷ್ಟು ದಿನ ಬೇಕು? ಗುರುಗಳಂದರು, ಅಲ್ಲೋ 64 ವಿದ್ಯೆ ಇದೆಯೋ, ಒಂದೊಂದು ವಿದ್ಯೆ ಒಂದೊಂದು ದಿನ ಪಾರಾಯಣ ಮಾಡಿದ್ರು 64 ದಿನ ಬೇಕಪ್ಪ. ಪಾಠ ಅಲ್ಲ, ಪಾರಾಯಣ ಮಾಡೋಕ್ಕೂ ಒಂದೊಂದು ದಿನ ಬೇಕು. ಆ ಲೆಕ್ಕಕ್ಕೊಂದು 64 ದಿನ ಇರೋ. ಕೃಷ್ಣ ಅಂದ, ತಥಾಸ್ತು ಅಂಥೇಳಿ ಗುರುಗಳ ಹತ್ರ 64 ದಿನದಲ್ಲಿ 64 ವಿದ್ಯೆಯನ್ನು ಒಪ್ಪಿಸ್ಕೊಂಡಂತೆ. ಕಲ್ತಿದ್ದಲ್ಲ, ಏನು ಬರಲ್ಲ ದೇವರಿಗೆ, ಒಪ್ಪಿಸಿಕೊಂಡಿದ್ದಾನೆ. ಅಂತಹ ಅತ್ಯದ್ಭುತವಾದಂತಹ ಜಾಗ ಈ ಉಜ್ಜಯಿನಿ ಎನ್ನುವಂಥ ಜಾಗ. ಹೀಗೆ ಈ ಉಜ್ಜಯಿನಿಯಲ್ಲಿ ಇನ್ನೊಂದು ದೊಡ್ಡ ಕ್ಷೇತ್ರ ಅಂದರೆ ಭಗವಂತ ಮಹಾಕಾಲೇಶ್ವರ ಅನ್ನುವ ಹೆಸರಿನಲ್ಲಿ ರುದ್ರದೇವರಿದ್ದಾರೆ. ಎಂಥ ಲಿಂಗ, ನಿಜವಾಗಿ ಮಹಾಕಾಲ. ಅಲ್ಲಿ ನೋಡಿದಾಗ ನಮಗನ್ಸತ್ತೆ, ಕೆಲವು ಜ್ಯೋತಿರ್ಲಿಂಗಗಳಲ್ಲಿ ಕೆಲವು ಏನು ರುದ್ರದೇವರ ಪ್ರತೀಕಗಳಿದೆ, ಬಹಳ ಚಿಕ್ಕ ಚಿಕ್ಕದು, ನಮಗೆ ಗೊತ್ತೇ ಆಗಲ್ಲ. ಈ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಆಗಬಹುದು, ಅಥವಾ ರಾಮೇಶ್ವರದಲ್ಲಿರುವಂಥ ರಾಮೇಶ್ವರ ಆಗಬಹುದು, ತುಂಬ ತೆಳ್ಳಗಿನ ಎತ್ತರ ಇದ್ದರೂ ಕೆಲವು ತೆಳ್ಳಗೆ, ಕೆಲವು ಇಲ್ಲಿ ತುಂಬ ಪುಟಾಣಿದು. ಆದರೆ ಈ ಮಹಾಕಾಲೇಶ್ವರ ಮತ್ತು ಈ ಯಾವ ತ್ರ್ಯಂಬಕೇಶ್ವರ, ಇದೆಲ್ಲ ಅದರ ರುದ್ರದೇವರ ಪ್ರತೀಕಗಳನ್ನು ನೋಡಿದರೆ ಮೈ ಜುಮ್ಮನ್ಬೇಕು ಒಂದು ಸಾರ್ತಿ. ಏನು ಅದ್ಭುತವಾದಂತಹ ಪ್ರತೀಕಗಳವು. ನಿಜವಾದ ಅರ್ಥದಲ್ಲಿ ಮಹಾಕಾಲ. ಭಗವಂತ ರುದ್ರದೇವರು ಅಲ್ಲಿ ಮಹಾಕಾಲ ಅನ್ನುವ ಹೆಸರಿನಿಂದ ತಾವು ನೆಲೆಸಿದ್ದಾರೆ. ನೆಲೆಸಿ ಇಲ್ಲಿ ತಾವು ಎಲ್ಲ ಬಂದ ಭಕ್ತರನ್ನು ತಾವು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೀಗೆ ಹೇಳ್ತಾ, ಈ ಉಜ್ಜಯಿನಿಯಲ್ಲಿ ಅರ್ಜುನ ಪ್ರತಿಷ್ಠೆ ಮಾಡಿದಂಥ ಒಂದು ಸೂರ್ಯನ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಅದು ಅರ್ಜುನ ಇಂದ್ರನ ಆಸೆಯಂತೆ ಎಲ್ಲ ನಿವಾತ ಕವಚರು ಅನ್ನುವ ದೈತ್ಯರನ್ನು ಕೊಂದುಬಿಟ್ಟ. ಕೊಂದಾಗ ಇಂದ್ರನಿಗೆ ಬಹಳ ಖುಷಿಯಾಯಿತು. ಏನು ಬೇಕು ಅಂತ ಕೇಳಿದಾಗ ಇಂದ್ರನಿಂದ ಪಡೆದುಕೊಂಡು ಬಂದಂತಹ ಪ್ರತೀಕ, ಅದನ್ನು ತಾನಿಲ್ಲಿ ಪ್ರತಿಷ್ಠೆ ಮಾಡಿದ್ದಾನೆ ಅಂತ. ಸೂರ್ಯನಾರಾಯಣ ಪ್ರತೀಕ, ಅದನ್ನಿಲ್ಲಿ ಪ್ರತಿಷ್ಠೆ ಮಾಡಿದ್ದಾನೆ ಉಜ್ಜಯಿನಿಯಲ್ಲಿ. ಹೀಗೆ ಆ ಒಂದು ಅದ್ಭುತವಾದಂತಹ ಭಗವಂತನ ಮತ್ತು ರುದ್ರದೇವರ ಒಂದು ಸ್ಥಳವಾಗಿದೆ. ವಿಶೇಷವಾಗಿ ನದಿ ತೀರ. ಆ ನದಿಯ ಹೆಸರು ನಿಜವಾಗಿ ಕ್ಷಿಪ್ರ ಅಂತ. ಇವತ್ತಿಗದು ಆಡು ಭಾಷೆಯಲ್ಲಿ ಶಿಪ್ರ ಆಗಿದೆ. ಕ್ಷಿಪ್ರ ಅಂತ ನದಿಯ ಹೆಸರು. ಅದೇನು ಕಥೆ ಅಂದರೆ, ಈ ನದಿಯಲ್ಲಿ ಸ್ನಾನ ಮಾಡಿದವನಿಗೆ ಕ್ಷಿಪ್ರವಾಗಿ ಫಲ ಸಿಗುತ್ತಂತೆ. ಕ್ಷಿಪ್ರ ಅಂದರೆ ಶೀಘ್ರ, ವೇಗ, ಫಾಸ್ಟ್ ಅಂತ ಅರ್ಥ. ಯಾವುದಾದ್ರೂ ಫಲ ಬೇಗ ಸಿಗಬೇಕು ಅಂದರೆ ಈ ನದಿಯಲ್ಲಿ ಸ್ನಾನ ಮಾಡಬೇಕು. ಹಾಗಾಗಿ ನದಿಗೆ ಹೆಸರು ಕ್ಷಿಪ್ರ ಅಂತ. ಹಾಗೆ ಅಂಥ ಪವಿತ್ರವಾದಂತಹ ಸ್ಥಳ ಅದು ಉಜ್ಜಯಿನಿ ಕ್ಷೇತ್ರ ಅಂತ. ಹೀಗೆ 6ನೇ ಕ್ಷೇತ್ರವನ್ನು ಹೇಳ್ತಾ
ಮುಂದೆ 7ನೇ ಕ್ಷೇತ್ರ ಅದು ದ್ವಾರಾವತೀಪುರಿ, ದ್ವಾರಕಾಪಟ್ಟಣ.